Hello my dear students, welcome to Learn Easily channel. ಈ ಒಂದು ವಿಡಿಯೋದಲ್ಲಿ ನಾವು ಮೆಜರ್ಮೆಂಟ್ಸ್ ಬೈ ನಬಕಂಠ ಬರುವ ಈ ಮೆಜರ್ಮೆಂಟ್ಸ್ ಪೊಯಮ್ನ ಕನ್ನಡದ ಸರಳವಾದಂತಹ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ನಬಕಂಠ ಬರುವರವರು ಈ ಪದ್ಯದ ಮೂಲಕ ಜನರ ಜೀವನದ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಆಧುನಿಕ ಜಗತ್ತು ಜೀವನವನ್ನು ಒಂದು ರೀತಿ ಅಳತೆ ಮಾಡುವ ಅಂದರೆ ಪರಿಮಾಣೀಕರಿಸುವ ಅಳತೆಯ ಗೀಳನ್ನು ಟೀಕಿಸ್ತಾ ಇದೆ. ಇದು ಮಾನವನ ಅಸ್ತಿತ್ವದ ಆಳವಾದ ಅರ್ಥ ಮತ್ತು ಮೌಲ್ಯವನ್ನು ಕಡೆಗಣಿಸುತ್ತಾ ಈ ಒಂದು ಪದ್ಯವು ಈ ಒಂದು ಅಳತೆ ಮಾಡ್ತಕ್ಕಂತಹ ಮನುಷ್ಯರ ಒಂದು ಭಾವನೆಗಳನ್ನು ಒಂದು ಟೀಕಿಸುವಂತಹ ಪದ್ಯವಾಗಿರುತ್ತೆ. ಬನ್ನಿ ಲೈನ್ ಬೈ ಲೈನ್ ನಬಕಂಠ ಬರುವರವರು ಯಾವ ರೀತಿಯಾಗಿ ಈ ಮೆಜರ್ಮೆಂಟ್ಸನ್ನು ತೆಗೆದುಕೊಳ್ತಾ ಇದ್ದಾರೆ, ಆ ಒಂದು ಭಾವನೆಗಳು ಏನು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಎಲ್ಲ ಮೊದಲ ಎರಡು ಸಾಲುಗಳಲ್ಲಿ ಈ ಒಂದು ಕವಿತೆಯನ್ನು ಈ ರೀತಿಯಾಗಿ ಪ್ರಾರಂಭ ಮಾಡ್ತಾರೆ. ಇಟ್ ಈಸ್ ಆಫ್ಟರ್ನೂನ್ ನೌ, ಲೆಟ್ಸ್ ಗೋ ಟು ದ ಟೈಲರ್ಸ್ ಟು ಗೆಟ್ ಮೆಜರ್ಡ್. ಅಂದರೆ ಈಗ ಮಧ್ಯಾಹ್ನ ಆಗಿದೆ, ಬನ್ನಿ ನಾವು ಆ ಟೈಲರ್ನ ಹತ್ರ ಹೋಗೋಣ, ಅಳತೆಯನ್ನು ಮಾಡಿಸೋಣ ಅಂತ. ಅಂದರೆ ಇದು ಅಳತೆ ಮಾಡಿಸೋದು ಎಂದರೆ ಒಂದು ಸಂಕೇತ ಆಗಿದೆ. ಮನುಷ್ಯನ ಬದುಕನ್ನು ಬರೀ ಅಂಕಿ ಅಂಶಗಳಲ್ಲಿ ಅಳೆಯುವಂತಹ ಈ ಆಧುನಿಕ ಪ್ರವೃತ್ತಿಯನ್ನು ಇದು ಸೂಚಿಸ್ತಾ ಇದೆ. ಈ ಟೈಲರ್ ಬಟ್ಟೆಯನ್ನು ಅಳೆಯುವ ಹಾಗೆ ಬದುಕನ್ನು ಅಳೆಯಲು ಹೊರಟಿರುವುದು ಒಂದು ರೀತಿಯ ವಿಮರ್ಶಾತ್ಮಕವಾದಂತಹ ಒಂದು ಸಾಲಾಗಿರುತ್ತೆ. ಮೆಜರ್ಮೆಂಟ್ಸ್ ಆಫ್ ನೆಕ್, ಚೆಸ್ಟ್, ಹ್ಯಾಂಡ್ಸ್ ಆ್ಯಂಡ್ ಆರ್ಮ್ಸ್, ಮೆಜರ್ಮೆಂಟ್ಸ್ ಆಫ್ ದಿ ಪಾಮ್ ಆ್ಯಂಡ್ ದ ಹಾರ್ಟ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ಯಾವುದನ್ನು ಅಳತೆ ಮಾಡಬೇಕು ಅಂದರೆ ನೆಕ್ ಕುತ್ತಿಗೆ, ಎದೆ, ಕೈಗಳು, ಆರ್ಮ್ಸ್ ತೋಳುಗಳು, ಮತ್ತು ಅಂಗೈ, ಹೃದಯಗಳನ್ನೆಲ್ಲ ಅಳತೆ ಮಾಡಿಸ್ಬೇಕು ಅಂತ. ಅಂದರೆ ಮನುಷ್ಯನ ದೇಹದ ಭಾಗಗಳನ್ನು ಅಳೆಯುವುದು ಸಾಮಾನ್ಯ, ಆದರೆ ಇಲ್ಲಿ ಹೃದಯವನ್ನು ಅಳೆಯತಕ್ಕಂಥದ್ದು ಅಂದರೆ ಭಾವನೆಗಳನ್ನು ಲೆಕ್ಕ ಹಾಕ್ತಕ್ಕಂಥದ್ದು. ಇದು ಬದುಕನ್ನು ಕೇವಲ ಭೌತಿಕವಾಗಿ ಅಷ್ಟೇ ಅಲ್ಲದೆ ಭಾವನಾತ್ಮಕವಾಗಿಯೂ ಸಹ ಅಳೆಯುವ ಪ್ರಯತ್ನವನ್ನು ಈ ಸಾಲುಗಳು ತೋರಿಸ್ತಾ ಇದೆ. We shall give measurements of the entrails and the kidney and the liver, give measurements of hormones and affections. ನೋಡಿ, ಇಲ್ಲಿ ಕರುಳುಗಳನ್ನು ಅಳತೆ ಮಾಡ್ತಾ ಇದ್ದಾರೆ, ಮೂತ್ರಪಿಂಡ ಮತ್ತು ಲಿವರ್, ಹಾರ್ಮೋನ್ಗಳು, ಪ್ರೀತಿಗಳನ್ನು ಕೂಡ ಅಳತೆಗಳನ್ನು ನೀಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕರುಳು, ಕಿಡ್ನಿ, ಲಿವರ್ ಇವು ದೇಹದ ಒಳಗಿನ ಅಂಗಗಳಾಗಿದೆ. ಹಾರ್ಮೋನ್ಗಳು ಮತ್ತು ಪ್ರೀತಿ ಅಂದರೆ ಭಾವನೆಗಳಾಗಿದೆ. ಕವಿ ಹೇಳೋದೇನೆಂದರೆ ಮನುಷ್ಯನ ಒಳಗಿನ ಹೊರಗನ್ನು, ದೇಹವನ್ನು, ಮನಸ್ಸನ್ನು ಎಲ್ಲವನ್ನೂ ಅಳೆಯಲು ಹೊರಟಿದ್ದೇವೆ. ಪ್ರೀತಿಯನ್ನು ಅಳೆಯುವುದು ಅಸಾಧ್ಯವಾದರೂ ಅದನ್ನೂ ಲೆಕ್ಕ ಹಾಕಲು ಪ್ರಯತ್ನಿಸುವುದು ಇಂದಿನ ಆಧುನಿಕ ಜಗತ್ತಿನ ಒಂದು ವಿಚಿತ್ರವಾದ ಪ್ರವೃತ್ತಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಗಿವ್ ಮೆಜರ್ಮೆಂಟ್ಸ್ ಆಫ್ ಲೈಫ್ ಆಫ್ ದಿಸ್ ದ್ಯಾಟ್ ಆ್ಯಂಡ್ ಸೆವರಲ್ ಥಿಂಗ್ಸ್, ಗಿವ್ ಓನ್ಲಿ ದ ಮೆಜರ್ಮೆಂಟ್ಸ್. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಬದುಕಿನ ಅಳತೆಗಳನ್ನು ನೀಡೋಣ, ಇದರದ್ದು ಅದರದ್ದು ಹಲವಾರು ವಿಷಯಗಳ ಕೇವಲ ಅಳತೆಗಳನ್ನು ನೀಡೋಣ. ಅಂದರೆ ಬದುಕಿನ ಅಳತೆ ಅಂದರೆ ಬದುಕಿನ ಮೌಲ್ಯವನ್ನು ತಿಳಿಯಲು ಸಾಧ್ಯವೇ? ಪ್ರತಿಯೊಂದನ್ನು ಅಳೆಯಲು ಹೊರಟ ಮನುಷ್ಯನ ಹುಚ್ಚುತನವನ್ನು ಇಲ್ಲಿ ಕವಿ ಪ್ರಶ್ನಿಸ್ತಾ ಇದ್ದಾರೆ. ಇಲ್ಲಿ ಇದರ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲವನ್ನ ಅಳೆಯಲು ಹೊರಟಿರೋದನ್ನು ಟೀಕೆ ಮಾಡ್ತಾ ಇದ್ದಾರೆ. ವಿ ಶಾಲ್ ಥಿಂಕ್ ಆಫ್ ಸ್ಟಿಚಿಂಗ್ ಲೇಟರ್ ಆನ್, ಫಾರ್ ದ ಟೈಮ್ ಬೀಯಿಂಗ್ ಲೆಟ್ ಅಸ್ ಜಸ್ಟ್ ಗಿವ್ ದ ಮೆಜರ್ಮೆಂಟ್ಸ್, ವಿ ಕ್ಯಾನ್ ಓನ್ಲಿ ಗಿವ್ ಮೆಜರ್ಮೆಂಟ್ಸ್. ಅಂದರೆ ನಾವೀಗ ಮೆಜರ್ಮೆಂಟ್ ಕೊಡ್ತೀವಿ, ಆ ಬಟ್ಟೆ ಹೊಲಿಗೆ ಮಾಡ್ತಕ್ಕಂಥದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಸದ್ಯಕ್ಕೆ ಬರೀ ಅಳತೆಗಳನ್ನು ನೀಡಿ, ಕೇವಲ ಅಳತೆಗಳನ್ನು ಮಾತ್ರ ನೀಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೊಲಿಗೆ ಅಂದರೆ ಅರ್ಥ ಬದುಕನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಅಥವಾ ಈ ಬದುಕನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಮಾಡೋಣ, ಮೊದಲು ಅಳತೆ ಮಾಡೋಣ ಆಮೇಲೆ ನೋಡೋಣ ಅಂತಕ್ಕಂಥ ಧೋರಣೆ ಬಗ್ಗೆ ಹೇಳ್ತಾ ಇದ್ದಾರೆ. ಬದುಕಿನ ಆಳವಾದ ಅರ್ಥವನ್ನು ತಿಳಿಯುವ ಬದಲು ಬರೀ ನಮ್ಮ ಮೆಜರ್ಮೆಂಟ್ಸ್ ಅಳತೆ ಮಾಡುವುದರಲ್ಲೇ ನಾವು ಮುಳುಗಿದ್ದೇವೆ. ಇಲ್ಲಿ ಅಳತೆ ಅಂದಾಗ ನಮ್ಮಲ್ಲಿ ಏನಿದೆ, ಅದು ಐಶ್ವರ್ಯ ಆಗಿರ್ಬೋದು, ಎಲ್ಲವನ್ನು ಅಳತೆ ಮಾಡ್ತಾ ಇದ್ದೇವೆ. ಬದುಕಿನ ಅರ್ಥವನ್ನು ನಾವು ತಿಳಿಯೋದಕ್ಕೆ ಮುಂದೆ ಹೋಗ್ತಾ ಇದ್ದೀವಿ, ಅದನ್ನು ತಿಳಿಯುತ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ವಿ ಕ್ಯಾನ್ ಓನ್ಲಿ ಟೇಕ್ ರೆಕನಿಂಗ್ಸ್, ವಿ ಶಾಲ್ ರೆಕಾರ್ಡ್ ದಟ್ ಸೂಸೈಡ್ಸ್ ಹ್ಯಾವ್ ಸ್ವೆಲ್ಡ್ ಕನ್ಸಿಡರಬಲಿ. ಇಲ್ಲಿ ನಾವು ಕೇವಲ ಲೆಕ್ಕಗಳನ್ನು ತೆಗೆದುಕೊಳ್ಳಬಲ್ಲೆವು, ಆದರೆ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬರೀ ಲೆಕ್ಕ ಹಾಕುವುದರಿಂದ ಆಗುವ ಪರಿಣಾಮಗಳನ್ನು ಇಲ್ಲಿ ಹೇಳಲಾಗಿದೆ. ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಅಂತ ಒಂದು ಲೆಕ್ಕ ಹಾಕ್ತೇವೆ, ಆದರೆ ಅದನ್ನು ತಡೆಯಲು ಏನು ಮಾಡಬೇಕು ಎಂದು ಯೋಚಿಸ್ತಾ ಇಲ್ಲ ನಾವು.
ಇದು ಅಂಕಿ ಸಂಖ್ಯೆಗಳ ವ್ಯಾಮೋಹದಲ್ಲಿ ಮಾನವೀಯತೆಯನ್ನು ನಾವು ಮರಿತಾ ಇದ್ದೇವೆ. ಬರೀ ನಾವು ಮೆಜರ್ಮೆಂಟ್ಸ್ನಲ್ಲೇ ಇದ್ದೇವೆ, ಅಲ್ಲಿ ಸೂಸೈಡ್ಗಳನ್ನು ನಾವು ಕಡಿಮೆ ಮಾಡ್ತಕ್ಕಂಥ ಯಾವ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ವಿ ಶಲ್ ಗಿವ್ ಕೌಂಟ್ ಆಫ್ ದಿ ನಂಬರ್ ಆಫ್ ಲೆಟರ್ಸ್ ಇನ್ ಎ ಸ್ಪೀಚ್, ಗಿವ್ ಕೌಂಟ್ ಆಫ್ ದಿ ಕ್ರಿಶ್ಚಿಯನ್ಸ್ ಇನ್ ಅರೇಬಿಯಾ. ನಾವು ಭಾಷಣ ಮಾಡಬೇಕಾದ್ರೆ ಅದರಲ್ಲಿನ ಅಕ್ಷರಗಳ ಸಂಖ್ಯೆಯನ್ನು ಎಣಿಕೆ ಮಾಡೋಣ. ಅರೇಬಿಯಾದಲ್ಲಿರೋ ಕ್ರೈಸ್ತರ ಸಂಖ್ಯೆಯನ್ನು ಎಣಿಕೆ ನೀಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಕವಿ ವಿಚಿತ್ರವಾದ ಲೆಕ್ಕಗಳನ್ನು ಉದಾಹರಣೆ ನೀಡ್ತಾ ಇದ್ದಾರೆ. ಭಾಷಣದಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಲೆಕ್ಕ ಹಾಕ್ತಕ್ಕಂಥದ್ದು, ಅಥವಾ ಒಂದು ಪ್ರದೇಶದಲ್ಲಿ ಎಷ್ಟು ಜನರಿದ್ದಾರೆ ಅಂತ ಲೆಕ್ಕ ಹಾಕ್ತಕ್ಕಂಥವು, ಇವೆಲ್ಲವೂ ಮುಖ್ಯವಾದ ವಿಷಯಗಳನ್ನು ಬಿಟ್ಟು ಕ್ಷುಲ್ಲಕ ವಿಷಯಗಳ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ. ಅರೇಬಿಯಾದಲ್ಲಿ ಕ್ರಿಶ್ಚಿಯನ್ಸ್ ಎಷ್ಟಿದ್ದಾರೆ ಲೆಕ್ಕ ಹಾಕ್ಬಿಡ್ತೇವೆ, ಮಾತಾಡಬೇಕಾದ್ರೆ ಎಷ್ಟು ಅಕ್ಷರಗಳಿದೆ ಲೆಕ್ಕ ಹಾಕ್ತೇವೆ. ಇವೆಲ್ಲ ನಾವು ಬೇಡದೇ ಇರತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಜಸ್ಟ್ ಗಿವ್ ಮೆಜರ್ಮೆಂಟ್ಸ್, ವಿ ಶಲ್ ಥಿಂಕ್ ಆಫ್ ಸ್ಟಿಚಿಂಗ್ ಲೇಟರ್ ಆನ್, ಮೇರ್ಲಿ ಥಿಂಕ್. ನೋಡಿ, ನಾವು ಗಮನ ಕೊಡಬೇಕಾಗಿರೋ ವಿಷಯಗಳನ್ನು ಬಿಟ್ಟು ಬೇರೆ ಕಡೆ ಗಮನ ಕೊಡ್ತಾ ಇದ್ದೇವೆ. ಆದ್ದರಿಂದ ಕೇವಲ ಅಳತೆಗಳನ್ನು ನೀಡಿ ಹೊಲಿಗೆಯ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡೋಣ, ಮೇರ್ಲಿ ಥಿಂಕ್, ಕೇವಲ ಯೋಚನೆ ಮಾಡೋಣ. ಇದರ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಕವಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ. ಹೊಲಿಗೆ ಅಂದರೆ ಬದುಕನ್ನು ಸರಿಪಡಿಸ್ಕೊಳ್ಳೋದು, ಆದರೆ ನಾವು ಅದರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಕೇವಲ ಅಳತೆ ಮಾಡುವುದರಲ್ಲಿ ಅರ್ಥ ಇಲ್ಲ, ಅದರ ಬಗ್ಗೆ ಯೋಚಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಾವು ಕೇವಲ ಬರೀ ಅಳತೆ ಮಾಡೋದ್ರ ಬಗ್ಗೆ ಮಾತ್ರ ಇದ್ದೇವೆ, ನಾವು ಮೆಜರ್ಸ್ ತೊಗೊಳ್ಳೋದ್ರಲ್ಲಿದ್ದೀವಿ, ಆದರೆ ನಮ್ಮ ಬದುಕನ್ನು ಸರಿ ಮಾಡಿಕೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮ್ ಒನ್ ಆಫ್ಟರ್ ಅಸ್ ವಿಲ್ ಮೆಜರ್ ಅ ನ್ಯೂ ಸೇಯಿಂಗ್ ದಟ್ ಅವರ್ ಮೆಜರ್ಮೆಂಟ್ಸ್ ಹ್ಯಾವ್ ಗಾನ್ ಅರ್ರಿ, ಫ್ರೆಶ್ ನ್ಯೂ ಮೆಜರ್ಮೆಂಟ್ಸ್ ದೇ ವಿಲ್ ಟೇಕ್. ನಮ್ಮ ನಂತರ ಯಾರೋ ಬರ್ತಾರೆ, ಅವರು ನಮ್ಮ ಅಳತೆಗಳನ್ನು ತಪ್ಪಾಗಿವೆ ಅಂತ ಹೇಳ್ತಾರೆ, ಅವರು ಹೊಸ ರೀತಿಯ ಅಳತೆಗಳನ್ನು ತೆಗೆದುಕೊಳ್ತಾರೆ. ಇಲ್ಲಿ ಈ ಸಾಲಿನ ಅರ್ಥ ಏನಪ್ಪ ಅಂದರೆ, ಇದು ಒಂದು ರೀತಿಯ ಚಕ್ರವ್ಯೂಹ. ಪ್ರತಿ ತಲೆಮಾರಿನವರು ಬಂದು ಹಳೆಯ ಅಳತೆಗಳನ್ನು ಸರಿಯಿಲ್ಲ ಅಂತ ಹೊಸದಾದಂತಹ ಅಳತೆಗಳನ್ನು ಅಳೆಯಲು ಹೊರಡ್ತಾರೆ. ಅಂದರೆ ಇದರಿಂದ ಏನು ಪ್ರಯೋಜನ ಇಲ್ಲ, ಏಕೆಂದರೆ ಬದುಕನ್ನು ಬರೀ ಅಳತೆಗಳಲ್ಲಿ ತಿಳಿಯಲು ನಾವು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಜಸ್ಟ್ ಟೇಕ್ ಮೆಜರ್ಮೆಂಟ್ಸ್, ವೆನ್ ವಿಲ್ ಸಮ್ ಒನ್ ಸ್ಟಿಚ್ ದ ಗಾರ್ಮೆಂಟ್ ಟು ಫಿಟ್. ನೋಡಿ, ಕೊನೆ ಸಾಲುಗಳಿಗೆ ಬಂದಾಗ ಹೇಳ್ತಾರೆ, ಕೇವಲ ಅಳತೆಗಳನ್ನು ತಗೊಳ್ಳಿ, ಮನುಷ್ಯನಿಗೆ ಸರು ಹೊಂದುವ ಉಡುಪನ್ನು ಯಾವಾಗ ಹೊಲಿಯೋದು. ಎಲ್ಲರೂ ಬರೀ ಮೆಜರ್ಮೆಂಟ್ಸ್ ತೊಗೋತಾ ಇದ್ದಾರೆ, ಅಂಕಿಅಂಶಗಳನ್ನು ತೊಗೋತಾ ಇದ್ದಾರೆ, ಆದರೆ ಮನುಷ್ಯನಿಗೆ ಸರಿ ಹೊಂದುವಂಥ ಒಂದು ಬಟ್ಟೆಯನ್ನು ಹೊಲಿಯೋದು ಯಾವಾಗ ಅಂದರೆ, ಆ ಸಾಲಿನ ಅರ್ಥ ಏನಪ್ಪ ಅಂದರೆ, ಕವಿ ಇಲ್ಲಿ ಮುಖ್ಯ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಬರೀ ಅಳತೆಗಳನ್ನೇ ತೆಗೆದುಕೊಂಡು ಏನು ಮಾಡ್ತೀರಾ, ಯಾವ ಪ್ರಯೋಜನ ಇದೆ, ಮನುಷ್ಯನಿಗೆ ಬೇಕಾದ ಬದುಕನ್ನು ಕಟ್ಟುವುದು ಯಾವಾಗ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೊನೆ ಸಾಲು ನೋಡಿ, ವೆನ್ ವಿಲ್ ಸಮ್ ಒನ್ ಸ್ಟಿಚ್ ದ ಗಾರ್ಮೆಂಟ್ ಟು ಫಿಟ್ ಮ್ಯಾನ್. ಇಲ್ಲಿ ಬಟ್ಟೆಯನ್ನು ಹೊಲಿಯೋದು ಅಂದರೆ ಅರ್ಥ ಏನಪ್ಪ ಅಂದರೆ, ಬದುಕಿನ ನಿಜವಾದ ಅರ್ಥವನ್ನು ತಿಳಿಯುವುದು ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಗಾರ್ಮೆಂಟ್ ಅಂದರೆ ಬದುಕು, ಮನುಷ್ಯನ ಬದುಕನ್ನು ಚೆನ್ನಾಗಿ ರೂಪಿಸುವುದು ಯಾವಾಗ ಅಂತೇಳಿ ಇಲ್ಲಿ ಕವಿ ಪ್ರಶ್ನೆಯನ್ನು ಕೇಳ್ತಾ ಒಂದು ವಿಮರ್ಶೆಯನ್ನು ಇಲ್ಲಿ ಮುಂದಿಡ್ತಾ ಇದ್ದಾರೆ. ಮನುಷ್ಯನ ಎಲ್ಲ ಒಂದು ಆಯಾಮಗಳನ್ನು ಕೇವಲ ಮೆಜರ್ಮೆಂಟ್ಸ್, ಅಳತೆಗಳನ್ನು ತಗೊಂಡು ಆ ಅಂಕಿಅಂಶಗಳಿಂದ ಏನು ಪ್ರಯೋಜನ, ಅವನ ಬದುಕಿನ ನಿಜವಾದ ಅರ್ಥವನ್ನು ನಾವು ಪಡೆಯಬೇಕಾಗಿದೆ ಅಂತ ಹೇಳಿ ಈ ಪದ್ಯವನ್ನು ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮ್ಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.